ನಿನ್ನೆ ರಾತ್ರಿ ಸುಮಾರು 11:15 ಗಂಟೆಯಿಂದ ಇವತ್ತು ಬೆಳಗ್ಗೆ ಅರ್ಲಿ ಮಾರ್ನಿಂಗ್ವರೆಗೂ ಕುಂದಾಪುರ ಮೂಲದೊಬ್ಬ ಡೆರಿಕ್ ಎಂಬ ವ್ಯಕ್ತಿ ಹಾಗೂ ಬಾರ್ಕೂರು ಮೂಲದೊಬ್ಬ ಐವನ್ ಎಂಬ ವ್ಯಕ್ತಿ ಮೊಬೈಲ್ ಫೋನಲ್ಲಿ ಹಣದ ವಿಚಾರ ಸಂಬಂಧಪಟ್ಟ ಹಾಗೆ ಸುಮಾರು ಮಾತುಕತೆಯಾಗಿ ಆ ಮಾತುಕತೆ ಫೋನಲ್ಲಿ ಗಲಾಟೆ ಆಗುವಂಥ ಪರಿಸ್ಥಿತಿಗೆ ಬಂದಿದೆ. ತದನಂತರ ಐವಾನಿಗೆ ಕುಂದಾಪುರಕ್ಕೆ ನಿನಗೆ ಧೈರ್ಯ ಇದ್ದರೆ ಕುಂದಾಪುರಕ್ಕೆ ಬನ್ನಿ, ಇಲ್ಲೇ ಸೆಟಲ್ ಮಾಡೋಣ ಅಂತ ಹೇಳಿ ರಾತ್ರಿ ಡೆರಿಕ್ ಚಾಲೆಂಜ್ ಮಾಡಿದ್ದಾರೆ. ಆ ಹಿನ್ನೆಲೆಯಲ್ಲಿ ಐವಾನ್ ಎಂಬವರು ಅವರ ಕಾರಲ್ಲಿ ಕುಂದಾಪುರ ಚರ್ಚ್ ರೋಡ್ ಹತ್ತಿರ ಬಂದು ಹೋಳಿ ರೋಸರಿ ಚರ್ಚ್ ಮುಂದೆ ಗಾಡಿ ನಿಲ್ಲಿಸ್ತಾರೆ. ಅದೇ ಟೈಮಿಗೆ ಡೆರಿಕ್ ಎಂಬವರು ಅವರ ಥಾರ್ ಗಾಡಿಯಲ್ಲಿ ಸ್ಥಳಕ್ಕೆ ಬಂದು ಇವರು ಗಾಡಿಯಿಂದ ಇಳಿದ ಕೂಡಲೇ ಏಕಾಏಕಿ ಡೆರಿಕ್ ಎಂಬವರು ಐವಾನಿಗೆ ಗನ್ ತೆಗೆದು ಅವನದು ಕಾಲಿಗೆ ವೇಸ್ಟ್ ಕೆಳಗಡೆ ಫೈರ್ ಮಾಡ್ತಾರೆ. ಇದಾದ ನಂತರ ಐವನಿಗೆ ಸುಮಾರು ಬ್ಲೀಡಿಂಗ್ ಆಗಿದೆ. ಬ್ಲೀಡಿಂಗ್ ಆಗಿ ಅಲ್ಲೇ ಸ್ಥಳದಲ್ಲಿ ಅವರು ಮೃತಪಡ್ತಾರೆ. ಇದರ ಬಗ್ಗೆ ಮಾಹಿತಿ ಸಿಕ್ಕಿದ ಕೂಡಲೇ ನಮ್ಮ ಪೊಲೀಸ್ ತಂಡ ಸ್ಥಳಕ್ಕೆ ಭೇಟಿ ನೀಡಿ ತನಿಖೆಯನ್ನು ಮುಂದುವರಿಸ್ತಾ ಇದ್ದೀವಿ. ಇದರಲ್ಲಿ CR ನಂಬರ್ 67/2026 ಮರ್ಡರ್ ಮತ್ತು ಆರ್ಮ್ಸ್ ಆಕ್ಟ್ ಸೆಕ್ಷನಲ್ಲಿ ಕುಂದಾಪುರ ಟೌನ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಆರೋಪಿ ಘಟನೆ ಆದಮೇಲೆ ಸ್ಥಳದಿಂದ ಪರಾರಿಯಾಗಿದ್ದಾರೆ. ಆರೋಪಿಯನ್ನು ಅರೆಸ್ಟ್ ಮಾಡೋಕ್ಕೆ ನಾವು 3 ತಂಡಗಳನ್ನು ಫಾರ್ಮ್ ಮಾಡಿ ಅವರು ಈಗ ಆರೋಪಿಯನ್ನು ಅರೆಸ್ಟ್ ಮಾಡುವ ಪ್ರಯತ್ನದಲ್ಲಿದ್ದಾರೆ. ಈ ಪ್ರಕರಣ ಸಂಬಂಧಪಟ್ಟ ಹಾಗೆ ಸೀನ್ ಆಫ್ ಕ್ರೈಮ್ ಆಫೀಸರ್ಸು ಹಾಗೂ ಇತರ ತಜ್ಞರು ಸಹ ಸ್ಪಾಟ್ ವಿಸಿಟ್ ಮಾಡಿದ್ದಾರೆ. ಮತ್ತು ಬಾಡಿಯನ್ನು ಸಹ ಫಾರೆನ್ಸಿಕ್ ಡಿಪಾರ್ಟ್ಮೆಂಟ್ ಮಣಿಪಾಲಿಂದ ನಾವು ಪೋಸ್ಟ್ಮಾರ್ಟಮ್ ಮತ್ತು ಇತರ ಪ್ರೊಸೆಸಸ್ ಮಾಡ್ತೀವಿ. ಆರೋಪಿಯನ್ನು ಶೀಘ್ರವಾಗಿ ಅರೆಸ್ಟ್ ಮಾಡಿ ಮತ್ತು ತನಿಖೆ ಮುಂದುವರಿಯಲಾಗಿದೆ.